ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ಪಿಚ್ಚುಷ್ಮಾ ಮಾತಾಡ್ತಿರೋದೆಲ್ಲ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾ ಇಬ್ಬರು ಆರಾಮಾಗಿದ್ದೀವಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಈ ಹೇರ್ ಡಮ್ಮಿಗೆ ಬಂದು ರಿಸೆಪ್ಷನ್ ಲುಕ್ ಹೇರ್ ಸ್ಟೈಲ್ ಹಾಕೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ಈ ಹೇರ್ ಡಮ್ಮಿ ಬಂದು ನನಗೆ ನಮ್ಮ ಮೇಡಮ್ ಕೊಟ್ಟಿದ್ದು. ಕ್ಲಾಸ್ ಕಲಿತಾ ಇರ್ಬೇಕಾದ್ರೆ ಫೇಸ್ ಡಮ್ಮಿ, ಐ ಡಮ್ಮಿ, ಹೇರ್ ಡಮ್ಮಿನ ಬಂದು ಈ ಮೂರು ಫ್ರೀಯಾಗಿ ಕೊಟ್ಟರು. ಕ್ಲಾಸ್ ಎಂಡಿಂಗಲ್ಲಿ ನಾನು ನಿಮ್ಗೆ ಇದನ್ನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದರು. ನಾನು ಕ್ಲಾಸಲ್ಲೆಲ್ಲ ಬಂದು ಇದೇ ಡಮ್ಮಿಲೇ ಪ್ರಾಕ್ಟೀಸ್ ಎಲ್ಲ ಮಾಡಿದ್ದು. ಫಸ್ಟ್ ಇದರಲ್ಲಿ ಏನಕ್ಕೆ ಪ್ರಾಕ್ಟೀಸ್ ಮಾಡೋದು ಅಂತ ಅಂದರೆ, ಈ ಹೇರ್ ಡಮ್ಮಿ ಮೇಲೆ ನಾವು ಪರ್ಫೆಕ್ಟಾಗಿ ಮಾಡಿದ್ರೇ ನಾವು ಕ್ಲೈಂಟ್ಸ್ ಮೇಲೆ ನೀಟಾಗೂ ಅದು ಪರ್ಫೆಕ್ಟಾಗೂ ಬರುತ್ತೆ. ನಾನು ಹೇರ್ ಡಮ್ಮಿಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಅಷ್ಟೇ ನಾನು ಬಂದು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತೀನಿ. ಯಾಕಂದರೆ ನನಗೆ ಇಲ್ಲಿ ಬಂದು ನೀಟಾಗಿ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ರೇ ನಾನು ಕ್ಲೈಂಟ್ಸ್ ಮೇಲೆ ಯೂಸ್ ಮಾಡಬೇಕಾದ್ರೂ ನನಗೆ ಪರ್ಫೆಕ್ಟಾಗಿ ಬರುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಕ್ಲಾಸಲ್ಲಿ ಬಂದು ಬೇಸಿಕ್ ಹೇಳ್ಕೊಟ್ಟಿದ್ದು ಅಂತಂದರೆ, ಕುಮ್ಸ್ ಬರುತ್ತಲ್ಲ, ಈ ಕುಮ್ಸ್ನ ಬಂದು ಒಬ್ಬರು ಯೂಸ್ ಮಾಡಿರೋದನ್ನ ಇನ್ನೊಬ್ಬರಿಗೆ ಯೂಸ್ ಮಾಡಬಾರ್ದು. ಇನ್ನೊಂದು ಕ್ಲೀನ್ ಮಾಡಿ ಇದನ್ನು ಇಡಬೇಕು. ಯಾಕಂದರೆ ಆರ್ಡ್ರೆಲ್ಲ ಮುಗ್ದಾದ್ಮೇಲೆ ಬಂದು ಈ ಕೂಮ್ಸು, ಆಮೇಲೆ ಮತ್ತು ಇನ್ನೊಂದು ಬ್ಲೆಂಡರು, ಅದೆಲ್ಲ ಬ್ರಷಸ್ಸು, ಬ್ಲೆಂಡರು, ಕೂಮ್ಸ್ನೆಲ್ಲ ಬಂದು ವಾಶ್ ಮಾಡಿ ಎತ್ತಿಕ್ಬೇಕು. ಇದು ಬಂದು ಏನು ಗೊತ್ತಾ, ಹೇರ್ ಸ್ಟೈಲಲ್ಲೇ ಬಂದು ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಬಂದು ಇದನ್ನೇ ನಮಗೆ ಹೇಳ್ಕೊಡೋದು. ಒಬ್ರಿಗೆ ಯೂಸ್ ಮಾಡಿರೋ ಕೂಮ್ನ ಇನ್ನೊಬ್ರಿಗೆ ಯೂಸ್ ಮಾಡಬಾರ್ದು. ಇನ್ನೊಂದು ಈ ಹೇರ್ ಡಮ್ಮಿ ಇದೆಯಲ್ಲ, ಈ ಹೇರ್ ಡಮ್ಮಿನೂ ನಾನು ಬಂದು ವಾಶ್ ಮಾಡ್ತೀನಿ. ಏನಕ್ಕೆ ವಾಶ್ ಮಾಡ್ತೀನಿ ಅಂತಂದರೆ, ಈ ಸೆಟ್ಟಿಂಗ್ ಸ್ಪ್ರೇ ಇರುತ್ತೆ. ಈ ಸೆಟ್ಟಿಂಗ್ ಸ್ಪ್ರೇ ನಾನು ಯೂಸ್ ಮಾಡಿದಾಗ ಒಂಥರ ಸ್ಟಿಕ್ಕಿಯಾಗಿ ಹೇರ್ಸ್ ಬಂದು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತೀನಿ, ಇವಾಗ ತುಂಬ ಸರಿ ನಾನು ಯೂಸ್ ಮಾಡಿದರೆ ಮಾತ್ರ ನಾನು ಇದನ್ನು ವಾಶ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ವಾಶ್ ಮಾಡೋಕ್ಕೆ ಹೋಗಲ್ಲ. ಇದು ಬಂದು ನಾನು ಒಂದೇ ಸಲ ವಾಶ್ ಮಾಡಿರೋದು, ಜಾಸ್ತಿ ಸಲ ನಾನು ಜಾಸ್ತಿ ಯೂಸು ಮಾಡಿಲ್ಲ. ಯೂಸ್ ಅಂತಂದರೆ ನನಗೆ ಬೇಕಾದಾಗ ಮಾತ್ರ ಪ್ರಾಕ್ಟೀಸ್ ಮಾಡ್ತೀನಿ. ಅದು ಎರಡು ಮೂರು ಹೇರ್ ಸ್ಟೈಲ್ ಹಾಕ್ತೀನಿ, ಆಮೇಲೆ ಎತ್ತಿಕ್ಬಿಡ್ತೀನಿ. ಅದನ್ನೇ ಬಂದು ನಾನು ಇವತ್ತು ನಿಮಗೆ ಇದನ್ನು ವ್ಲಾಗ್ ಆಗಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕ್ ಓವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, DM ಮಾಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಹೇರ್ ಡಮ್ಮಿಲಿ ಬಂದು ಹೇರ್ಸು ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ. ಇನ್ನೊಂದು ತುಂಬ ದಪ್ಪನೂ ಇರುತ್ತೆ. ಇದೇ ಥರ ಹೇರ್ಸ್ ಬಂದು ಕ್ಲೈಂಟ್ಸಿಗೆ ಇರುತ್ತೋ ಇಲ್ವೋ ಅನ್ನೋದು ನಮಗೂ ಗೊತ್ತಿಲ್ಲ. ಒಬ್ರೊಬ್ರಿಗೆ ಒಂದೊಂದು ಥರ ಹೇರ್ ಇರುತ್ತೆ, ಒಬ್ರೊಬ್ರಿಗೆ ಒಂದೊಂದು ಥರ ಥಿಕ್ನೆಸ್ ಇರುತ್ತೆ, ಇಲ್ಲಾಂದರೆ ತಿನ್ ಇರುತ್ತೆ, ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಅದನ್ನು ನಾವು ಅದನ್ನ ತಕ್ಕನಂತೆ ನೋಡಿಕೊಂಡು ನಾವು ಬಂದು ಹೇರ್ ಸ್ಟೈಲ್ ಹಾಕಬೇಕು. ಒಬ್ರಿಗೆ ಇನ್ನೊಂದು ಏನು ಗೊತ್ತಾ, ಒಬ್ರಿಗೆ ಬಂದು ಈ ಫೋರ್ ಹೆಡ್ ಲೆಂತ್ ಬಂದು ತುಂಬ ಇರುತ್ತೆ, ಇಲ್ಲಾಂತಂದರೆ ಈ ಫೋರ್ ಹೆಡ್ ಬಂದು ತುಂಬ ಚಿಕ್ಕ ಇರುತ್ತೆ. ಇದನ್ನು ನೋಡ್ಕೋಬೇಕು ನಾವು. ಫೋರ್ ಹೆಡ್ ನೋಡಿಕೊಂಡೆ ನಾವು ಹೇರ್ ಸ್ಟೈಲ್ ಹಾಕಬೇಕು. ಇವಾಗ ಒಬ್ರೊಬ್ರಿಗೆ ಫೋರ್ ಹೆಡ್ ಬಂದು ಇಲ್ಲಿವರೆಗೂ ಇರುತ್ತೆ, ತುಂಬ ಇರುತ್ತೆ ಅಲ್ಲ, ಅವ್ರಿಗೆ ಬಂದು ಹಿಂಗೆ ಎತ್ತಿ ಹೇರ್ ಸ್ಟೈಲ್ಸ್ನ ಹಾಕಬಾರ್ದು. ಫ್ರಂಟಲ್ಲಿ ಬಂದು ಫ್ರಂಟ್ ಹೇರ್ ಸ್ಟೈಲ್, ಈ ಥರ ಸೈಡಲ್ಲಿ ಬಂದು ಹೇರ್ ಸ್ಟೈಲ್ನ ಹಾಕಬೇಕು. ಫೋರ್ ಹೆಡ್ ನೋಡ್ಕೊಂಡು ನಾವು ಬಂದು ಕ್ಲೈಂಟ್ಸಿಗೆ ಹೇರ್ ಸ್ಟೈಲ್ನ ಮಾಡಬೇಕು. ಮೇನ್ ಬಂದು ಫೇಸಲ್ಲಿರೋದು ಬಂದು ಫೋರ್ ಹೆಡ್ ಮತ್ತು ಈ ಚಿನ್ಸ್ ಇದೆಲ್ಲ ಅಬ್ಸರ್ವ್ ಮಾಡಿಕೊಂಡೇ ಬಂದು ನಾವು ಮೇಕಪ್ ಮಾಡಬೇಕು. ಹೇರ್ ಸ್ಟೈಲು ಅಷ್ಟೇ. ಹೇರ್ ಸ್ಟೈಲಲ್ಲಿ ಮೇನ್ ಇಂಪಾರ್ಟೆಂಟ್ ಬಂದು ಫೋರ್ ಹೆಡ್ ಚಿಕ್ಕ ಇತ್ತು ಅಂತಂದರೆ ಅವ್ರಿಗೆ ಬಂದು ಮೇಲೆ ಪಫ್ ಹಾಕಬೇಕು, ಇಲ್ಲಾಂದರೆ ಬೇರೆ ಏನಾದರೂ ಮಾಡ್ಕೋಬೋದು. ಫೋರ್ ಹೆಡ್ ತುಂಬ ಮೇಲೆ ಇತ್ತು ಅಂತಂದರೆ ಫ್ರಂಟಲ್ಲಿ ಹೇರ್ಸ್ನ ಬಂದು ಇದು ಮಾಡ್ಕೋಬೇಕು. ಹೇರ್ ಸ್ಟೈಲಲ್ಲಿ ಬಂದು ಇದೇ ಮೇನ್ ಇಂಪಾರ್ಟೆಂಟ್. ಫೋರ್ ಹೆಡ್ಸ್ನ ನೋಡ್ಕೊಂಡು ಬಂದು ನಾವು ಹೇರ್ ಸ್ಟೈಲ್ನ ಮಾಡಬೇಕು. ಇದರಲ್ಲಿ ಬಂದು ಮೀಡಿಯಮ್ ಆಗಿದೆ ಫೋರ್ ಹೆಡ್ ಬಂದು ಇದಕ್ಕೆ. ಸೊ ನಾವು ಹೆಂಗೆ ಹೇರ್ ಸ್ಟೈಲ್ ಹಾಕಿದ್ರೂ ನಮಗೆ ಮ್ಯಾಚ್ ಆಗುತ್ತೆ. ಯಾವುದೇ ಹೇರ್ ಸ್ಟೈಲ್ ಮಾಡ್ತೀರಾ ಅಂತಂದರೆ ಫಸ್ಟ್ ಇದರಲ್ಲಿ ಮೇನ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಬ್ಯಾಕ್ ಕೂಂಬಿಂಗ್. ಪಫಲ್ಲಿ ಬಂದು ಮೇನ್ ಪರ್ಫೆಕ್ಟಾಗಿ ಬ್ಯಾಕ್ ಕೂಂಬಿಂಗ್ ಬಂತು ನಿಮಗೆ ಅಂತಂದರೆ ಹೇರ್ ಸ್ಟೈಲು ಬಂದು ನಿಮಗಿನ್ನೂ ಪರ್ಫೆಕ್ಟಾಗಿ ಬರುತ್ತೆ. ಹೇರ್ ಸ್ಟೈಲ್ ಇರೋದ್ರಿಂದ ಮೇನ್ ಬ್ಯಾಕ್ ಕೂಂಬಿಂಗೇ ಇರೋದು.
ಇನ್ನೊಂದೇನು ಗೊತ್ತಾ, ನೀವು ಪಿನ್ಸ್ನ ಯೂಸ್ ಮಾಡ್ಬೇಕಾದ್ರೆ ಈ ಥರ ಬಾಯಲ್ಲಿ ತೆಗ್ದು ಯೂಸ್ ಮಾಡಬಾರ್ದು. ಇದು ಬಂದು ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಬಾಯಲ್ಲಿಂದ ತೆಗ್ದು ಇದು ಹಾಕ್ತಿದ್ದೀರಾ ಅಂತ ಹೇಳ್ತಾರೆ. ನೀವು ಹೆಂಗೆ ಯೂಸ್ ಮಾಡಬೇಕು ಗೊತ್ತಾ, ಹೇರ್ ಪಿನ್ಸ್ನ ಒಂದು ಕೈಯಲ್ಲಿ ಹಿಂಗೆ ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿ ಇಲ್ಲಿ ಇಟ್ಕೊಂಡು ಈ ಥರ ಹಾಕಬೇಕು ಪಿನ್ಸ್ನ. ಪಿನ್ನೆಲ್ಲ ಹಾಕಾದ್ಮೇಲೆ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಬೇಕು. ಯಾಕಂದರೆ ಗ್ರಿಪ್ಪಾಗಿ ಕುತ್ಕೋಬೇಕು. ಸೊ ನೀವು ಎಷ್ಟೇ ಇದ್ರ ಮೇಲೆ ಏನೇ ಫೋರ್ಸ್ ಇದು ಮಾಡಿದ್ರು ಏನೂ ಆಗಲ್ಲ. ನೀವು ಇನ್ನೊಂದೇನು ಗೊತ್ತಾ, ನೀವು ಪಫ್ ಎಷ್ಟು ಪರ್ಫೆಕ್ಟಾಗಿ ಹಾಕ್ತೀರಾ ಅಂತಂದರೆ ಕೈ ಮಿಟ್ಟಿ ಅಮ್ಮುಕಿದ್ರೂ ಆ ಪಫ್ ಬಂದು ಕಮ್ಮಿ ಆಗಬಾರ್ದು. ಅಷ್ಟು ಪರ್ಫೆಕ್ಟಾಗಿ ಬಂದು ಪಫ್ ಬಂದು ಕುತ್ಕೋಬೇಕು. ಬ್ಯಾಕ್ ಕೋಂಬಿಂಗ್ ಬಂದು ಅಷ್ಟು ಪರ್ಫೆಕ್ಟಾಗಿ ಇರಬೇಕು. ಅದರಲ್ಲೇ ಗೊತ್ತಾಗುತ್ತೆ ಏರ್ ಸ್ಟೈಲ್ ಬಂದು ಹೆಂಗೆ ಬರುತ್ತೆ, ಬ್ಯಾಕ್ ಕೋಂಬಿಂಗ್ ಹೆಂಗಿದೆ, ಏರ್ ಸ್ಟೈಲಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದು ಬಂದು ಅದರಲ್ಲೇ ಗೊತ್ತಾಗುತ್ತೆ. ಯಾವುದೇ ಪ್ರಾಡಕ್ಟ್ಸ್ ನಿಮ್ಗೆ ತುಂಬ ಸಲ ಹೇಳಿದ್ದೀನಿ, ಯಾವುದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಮುಂಚೆ ಶೇಕ್ ಮಾಡ್ಕೋಬೇಕು. ಶೇಕ್ ಮಾಡಿನೇ ಯೂಸ್ ಮಾಡಬೇಕು. ಇಲ್ಲಿಗೆ ತುಂಬ ಹತ್ತಿರ ಇಟ್ಕೊಂಡು ಸ್ಪ್ರೇ ಮಾಡಬಾರ್ದು. ಇಷ್ಟು ಡಿಸ್ಟೆನ್ಸ್ ಇರಬೇಕು. ಇಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಅಷ್ಟೇ. ಇವಾಗ ಬಂದು ನೀವು ಈ ಪಫ್ ಮೇಲೆ ಯಾವುದೇ ಫ್ಲವರ್ಸ್ ಇಟ್ಟರು ಏನೇ ಇಟ್ಟರು ಈ ಪಫ್ ಬಂದು ಶೇಕ್ ಆಗಲ್ಲ, ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡೋದು. ನಿಮಗೆ ಕಾಣಿಸ್ತಿದೆ ಏನಂತ ಗೊತ್ತಿಲ್ಲ, ಪಫ್ ಬಂದು ರೌಂಡ್ ಆಗಿದೆ, ಗೊತ್ತಾಗ್ತಿದೆಯಾ? ಈಗ ರೌಂಡಾಗಿ ಬರಬೇಕು ಪಫ್. ಅಷ್ಟು ನೀಟಾಗಿ ಬ್ಯಾಕ್ ಕೋಂಬಿಂಗ್ ಮಾಡಿದ್ರೇ ರೌಂಡಾಗಿ ಬರುತ್ತೆ. ಇನ್ನೊಂದು ಏನಂತ ಅಂದರೆ, ಒಂದು ವಿಡಿಯೋದಲ್ಲಿ ಬಂದು ಒಂದೇ ಹೇರ್ ಸ್ಟೈಲ್ ತೋರ್ಸೋಕ್ಕಾಗುತ್ತೆ. ಯಾಕಂದರೆ ನಾನು 2-3 ತೋರಿಸ್ಬೋದು, ನಿಮಗೆ ನೋಡೋಕೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಒಂದು ವಿಡಿಯೋದಲ್ಲಿ ಬಂದು ಒಂದೇ ಹೇರ್ ಸ್ಟೈಲ್ ತೋರ್ಸೋಕ್ಕಾಗುತ್ತೆ. ಹಾಕ್ಬೋದು 2-3 ಹೇರ್ ಸ್ಟೈಲ್ ನಾನು ಹಾಕ್ಬೋದು, ಬಟ್ ನೀವು ನೋಡ್ತೀರೇನಂತ ನನಗೆ ಗೊತ್ತಿಲ್ಲ. ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಬಂದು ಒಂದು 30 ಸೆಕೆಂಡ್ಸ್ 35 ಸೆಕೆಂಡ್ಸ್ ಬಂದ್ಬಿಡುತ್ತೆ. 3 ಹೇರ್ ಸ್ಟೈಲ್ ಇಲ್ಲ 2 ಹೇರ್ ಸ್ಟೈಲ್ ಹಾಕ್ತೀನಿ ಅಂತಂದರೆ, ನನಗೆ ಮಿನಿಮಮ್ ಒಂದು ಹೇರ್ ಸ್ಟೈಲ್ ಹಾಕಕ್ಕೆ ಬಂದು ನಾನು ತೊಗೊಳೋದು ಬಂದು 1/2 hour ಆಗುತ್ತೆ. ಇಲ್ಲ ಅಂತ ಅಂದರೆ 15 minutes ಅಷ್ಟೇ ನನ್ನ ಟೈಮಿಂಗ್ಸ್ನ ತೊಗೊಳ್ಳೋದು ಒಂದು ಹೇರ್ ಸ್ಟೈಲ್ ಹಾಕೋದಕ್ಕೆ. ನೀವು 2-3 ಹೇರ್ ಸ್ಟೈಲ್ ಹಾಕ್ಬೋದು, ನೀವು ನೋಡ್ತೀರೇನಂತ ಗೊತ್ತಿಲ್ಲ. ನೀವು ನೋಡ್ತೀರಾ ಅಂತಂದರೆ ನಾನು ಬೇಕಂದರೆ ಹಾಕ್ತೀನಿ, ಅದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. 2-3 ಹೇರ್ ಸ್ಟೈಲ್ ಹಾಕಿ ತೋರಿಸಿ ಅಂತಂದರೆ ನಾನು ನಿಮಗೆ ಹಾಕಿ ತೋರಿಸ್ತೀನಿ 2-3 ಹೇರ್ ಸ್ಟೈಲ್. ಆದರೆ ಇಂಟರ್ನ್ಯಾಷನಲ್ ಹೇರ್ ಸ್ಟೈಲ್ ಎಲ್ಲ ಹಾಕ್ತೀನಿ ಅಂತಂದರೆ ನನಗೆ 1 hour ಬೇಕಾಗುತ್ತೆ. ಫಸ್ಟು ಬೇಸಿಕ್ಕಿಂದ ಇಂಟರ್ನ್ಯಾಷನಲ್ವರೆಗೂ ಹೇಳ್ಕೊಟ್ಟಿದ್ದಾರೆ. ಇದು ಬಂದು ನಾರ್ಮಲ್ ಬೇಸಿಕ್ ಹೇರ್ ಸ್ಟೈಲ್, ರಿಸೆಪ್ಷನ್ ಲುಕ್ಕು. ಇದೆಲ್ಲ ಬಂದು ನಾನು 15 minutes ಇಲ್ಲ 20 minutes ಸಾಕು ನನಗೆ ಹೇರ್ ಸ್ಟೈಲ್ಸ್ ಎಲ್ಲ ಹಾಕೋದಕ್ಕೆ. ಟೈಮಿಂಗ್ಸ್ನ ಪಿಕಪ್ ಮಾಡ್ಕೋಬೇಕು. ಯಾವುದೇ ಹೇರ್ ಸ್ಟೈಲ್ ಇವಾಗ ಹೇರ್ ಸ್ಟೈಲಲ್ಲೇ ತುಂಬ ಹೊತ್ತು ಟೈಮ್ ಹಿಡಿಯೋದು. ಆ ಟೈಮಿಂಗ್ನ ಬಂದು ಬೇಗ ಪಿಕಪ್ ಮಾಡ್ಕೋಬೇಕು. 15 to 20 minutes ಒಳಗಡೆ ನೀವು ಹೇರ್ ಸ್ಟೈಲ್ ಬಂದು ಹಾಕ್ಬಿಡ್ಬೇಕು. ಅದೇ ನಿಮಗೂ ಈಸಿ ಆಗುತ್ತೆ, ನಮಗೂ ರಿಸ್ಕ್ ಅನ್ನೆಲ್ಲ ಸ್ವಲ್ಪ ಟೆನ್ಷನ್ ಬಂದು ಕಮ್ಮಿ ಆಗುತ್ತೆ.
ಫೈನಲಿ ಬಂದು ರೋಸ್ನ ಕಂಪ್ಲೀಟ್ ಮಾಡಿದೆ. ಕೆಳಗಡೆ ಬಂದು ಇನ್ನೂ ಕಲ್ಸ್ ಮಾಡಬೇಕು. ಸ್ಟ್ರೈಟ್ನಿಂಗ್ ಮಿಷಿನ್ ಆಚೆ ಹೋಗಿ ತೊಗೊಬಂದು ಮಾಡ್ತೀನಿ. ಈ ರೋಸ್ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಂಗೆ ಕಮೆಂಟ್ ಮಾಡಿ. ಕರ್ಲ್ಸ್ ಮಾಡ್ತೀನಿ, ಇನ್ನೂ ಮಾಡಿಲ್ಲ. ಇನ್ನೂ ನಾನು ಇದಕ್ಕೆ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿಲ್ಲ. ಯಾಕಂದರೆ ಫೈನಲ್ ಲುಕ್ನ ನೋಡಿ ಆಮೇಲೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟಿದ್ದೆ. ನನಗೆ ಬಂದು ರೋಸು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇದೇ ರೋಸ್ನ ಇನ್ನೊಂದೇನು ಗೊತ್ತಾ, ಫುಲ್ಲು ಬನ್ ಥರ ಬರುತ್ತೆ. ಈ ರೋಸ್ ಬಂದು ಫುಲ್ಲು ದೊಡ್ಡದಾಗೆ, ಬ್ಯಾಕ್ ಸೈಡ್ ಬಂದು ಇದೇ ಥರ ಫುಲ್ಲು ದೊಡ್ಡದಾಗಿ ಬಂದು, ಫ್ರಂಟಲ್ಲಿ ಬಂದು ಬೇರೆ ಡಿಸೈನ್ಸು ಬರುತ್ತೆ. ಯಾವುದೇ ಹೇರ್ ಸ್ಟೈಲ್ ಹಾಕ್ತೀನಿ ಅಂತಂದರೆ ಬಂದು ಪಫ್ನ ಬಂದು ಮ್ಯಾಂಡೇಟರಿ. ನಾನು ಯೂಸ್ ಮಾಡೇ ಮಾಡ್ತೀನಿ ಪಫ್ನ. ನಾನಂತಲ್ಲ, ಎಲ್ಲ ಮೇಕಪ್ ಆರ್ಟಿಸ್ಟ್ ಬಂದು ಯೂಸ್ ಮಾಡ್ತಾರೆ. ಹೇರ್ ಸ್ಟೈಲ್ ಬಂದು ಹೆಂಗಿದೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗೆ ಬಂದು ತುಂಬ ಇಷ್ಟ ಆಯಿತು. ಈ ಮಧ್ಯದಲ್ಲಿರೋ ರೋಸ್ ತೆಗ್ದೇ ಇಲ್ಲ ಇದನ್ನು. ಇದು ಬಂದು ನೀಟಾಗಿ ರೋಸ್ ಶೇಪ್ ಬರಬೇಕು ಅನ್ನೋಕ್ಕೋಸ್ಕರ ಬಂದು ಯು ಪಿನ್ನ ಯೂಸ್ ಮಾಡ್ತೀನಿ. ಯು ಪಿನ್ನ ಬಂದು ಈ ಥರ ರೋಸ್ಗೆ ಮಾತ್ರ ನಾನು ಯೂಸ್ ಮಾಡೋದು. ಬೇರೆ ಬನ್ಸ್ಗಾಗಲಿ ಬೇರೆ ಯಾವುದಕ್ಕೆ ಆಗಲಿ ನಾನು ಬಂದು ಯು ಪಿನ್ನ ಯೂಸ್ ಮಾಡಲ್ಲ. ನಾರ್ಮಲ್ ಸುಜಾತ ಪಿನ್ನ ನಾನು ಯೂಸ್ ಮಾಡ್ತೀನಿ. ಫ್ರಂಟಲ್ಲೂ ಅಷ್ಟೇ. ಇದ್ರ ನೋಡಿ, ಈ ಹೇರ್ ಸ್ಟೈಲ್ ಹಾಕಿರೋದಕ್ಕೆ ಫ್ರಂಟಲ್ಲಿ ಬಂದು ತುಂಬ ಬಂದು ಫೇಸ್ ಬಂದು ಅಗ್ಲವಾಗಿ ಕಾಣಿಸ್ತಿಲ್ಲ. ಇಲ್ಲಿ ಬಂದು ಮೀಡಿಯಮ್ ಆಗೇ ಇದೆ. ಸೈಡಲ್ಲೂ ಅಷ್ಟೇ ಮೀಡಿಯಮ್ ಆಗೇ ಇದೆ. ಓಕೆ ಗೈಸ್, ಈ ವ್ಲಾಗ್ನ ಏನು ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರ್ಯಾರು ಮೇಕ್ ಓವರ್ ಬೇಕಿತ್ತು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಡ್ತೀನಿ. ಹೋಗ್ಬಿಟ್ಟು ಚೆಕ್ ಮಾಡಿ, DM ಮಾಡಿ. ಲವ್ ಯು, ಬಾಯ್. ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹೇರ್ ಸ್ಟೈಲ್ ಬಂದು ಹೆಂಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಂಗೆ ಮರೀದಲ್ಲಂಗೆ ಇದೇ ಥರ ಇನ್ನೂ ಕಂಟೆಂಟ್ಸ್ನೆಲ್ಲ ನಾನು ಹಾಕ್ತಾ ಇರ್ತೀನಿ ಮೇಕಪ್ ರಿಲೇಟೆಡ್. ಓಕೆ ಗೈಸ್, ಬಾಯ್. ಲವ್ ಯು.